ಕೃತಿಗಳನ್ನು ಗುರುತಿಸುತ್ತದೆ. ಪಂಪ ಪ್ರಶಸ್ತಿ ಪಡೆದ ವಿಜೇತರು: ಹೆಸರು ಕುವೆಂಪು, ಕೃತಿ ಶ್ರೀ ರಾಮಾಯಣ ದರ್ಶನ, ವರ್ಷ 1987. ತೀನಂ ಶ್ರೀಕಂಠಯ್ಯ, ಭಾರತೀಯ ಕಾವ್ಯ ಮೀಮಾಂಸೆ, 1988. ಶಿವರಾಮ ಕಾರಂತ, ಮೈಮನಗಳ ಸುಳಿಯಲ್ಲಿ, 1989. ಸಂಶಿ ಭೂಸರೂರು ಮಠ, ಶೂನ್ಯ ಸಂಪಾದನೆ ಪರಿಮಾರ್ಜೆ, 1990. ಪೂತಿ ನರಸಿಂಹಾಚಾರ್ಯ ಹರಿಚರಿತೆ, 1991. ಎಂ.ಎನ್. ಮೂರ್ತಿರಾವ್ ದೇವರು, 1992. ಗೋಪಾಲಕೃಷ್ಣ ಅಡಿಗ, ಸುವರ್ಣ ಪುತ್ಥಳಿ, 1993. ಸೇಡಿ ಅಪ್ಪಕೃಷ್ಣ ಭಟ್ಟ, ವಿಚಾರ ಪ್ರಪಂಚ, 1994. ಕೆ.ಎಸ್. ನರಸಿಂಹಸ್ವಾಮಿ, ದುಂಡು ಮಲ್ಲಿಗೆ, 1995. ಎಂ.ಎಂ. ಕಲಬುರಗಿ, ಸಮಗ್ರ ಸಾಹಿತ್ಯ, 1994. ಧನ್ಯವಾದಗಳು. ತಮಗೆಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಶ್ರೀ 7ನೇ ತರಗತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ ಮೊಟ್ಟ ಮೊದಲ ಕನ್ನಡಿಗ ಸಾಹಿತಿ, ನವ್ಯ ಪರಂಪರೆಯ ಶ್ರೇಷ್ಠ ಬರಹಗಾರರಾದ ವಿಕ್ರು ಗೋಕಾಕ್ ಅವರ ಹಲವು ವಿಶೇಷತೆಯ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಆಶಿಸುತ್ತೇನೆ. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಇವರು ದೇಶಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ 9 ಆಗಸ್ಟ್ 1909ರಂದು ಸುಂದರಾಬಾಯಿ ಮತ್ತು ಕೃಷ್ಣರಾವ್ ದಂಪತಿಗೆ ಜನಿಸಿದರು. ಇವರು ಸವಣೂರಿನ ಮಜಿದ್ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದರು. ನಂತರ ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ ಸಾಹಿತ್ಯ ಅಧ್ಯಯನ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ಅವರಿಗೆ ಪ್ರಥಮ ದರ್ಜೆ ಗೌರವ ನೀಡಿ ಗೌರವಿಸಿದೆ. ವಿಕ್ರು ಗೋಕಾಕ್ ರವರು ಕನ್ನಡ ಭಾರತೀಯ ಬರಹಗಾರರು ಹಾಗೂ ಸಾಹಿತ್ಯದ ವಿದ್ವಾಂಸಕರು. ಇವರು ತಮ್ಮ ಮಹಾಕಾವ್ಯ ಭಾರತ ಸಿಂಧು ರಶ್ಮಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ 5ನೇ ಬರಹಗಾರ. ವಿಕ್ರು ಗೋಕಾಕ್ ರವರು ಕನ್ನಡ, ಇಂಗ್ಲಿಷ್ 2 ಭಾಷೆಗಳಲ್ಲೂ ಸಮಾನ ಪ್ರಭುತ್ವ ಪಡೆದಿದ್ದಾರೆ. ಮೊದಲು ಇವರು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದರು. ಈ ಸಮಿತಿಯ ಅಧ್ಯಕ್ಷರಾಗುವುದೇ ಒಂದು ದೊಡ್ಡ ಗೌರವ. ಅಂತವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಹ ಬರುವುದೆಂದರೆ ಸಾಮಾನ್ಯ ಸಾಧನೆಯಲ್ಲ. ಇವರು ಮೊದಲು ಪ್ರಕಟಿಸಿದ ಕೃತಿ ಕಲೋಪಾಸಕರು. ಇಂಗ್ಲೆಂಡ್ಗೆ ಸಮುದ್ರದ ಮೂಲಕ ಹೋಗಿ ಬಂದ ಅನುಭವಗಳನ್ನು ಆಧರಿಸಿ ರಚಿಸಿದ ಸಮುದ್ರ ಗೀತೆಗಳು, ಸಮುದ್ರದಾಚೆಯಿಂದ ಇವು ಮಹತ್ವದ ಕೃತಿಗಳಾಗಿವೆ. 1969ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು 1979ರಲ್ಲಿ ಕ್ಯಾಲಿಫೋರ್ನಿಯಾದ ಪೆಸಿಫಿಕ್ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಹಾಗೂ ಅವರಿಗೆ ದ್ಯಾವ್ಯ ಪೃಥ್ವಿಗಾಗಿ 1961ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಬಂದಿದೆ. ತಮ್ಮ ಬದುಕಿನುದ್ದಕ್ಕೂ ಕನ್ನಡದ ಕೀರ್ತಿ ಪತಾಕೆಗಳನ್ನು ದೇಶದ ಒಳಗೂ ಹೊರಗೂ ಆರಿಸಿದ ಗೋಕಾಕರು 1990 28 ಏಪ್ರಿಲ್ದಂದು ಬೆಳಗಿನ ಜಾವ ಮುಂಬೈನಲ್ಲಿ ನಿಧನರಾದರು. ಇವರ ಬರಹಗಳು ನಮಗೆ ದಾರಿದೀಪವಾಗಿವೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶಾಲೆ 6ನೇ ತರಗತಿ ವಿದ್ಯಾಭಾರತಿ ಅಂತಾರಾಷ್ಟ್ರೀಯ ಶಾಲೆ ನುಡಿಹಳ್ಳಿ ಮತ್ತು ಸಿಎನ್ಹಳ್ಳಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪುರವರ ಬಗ್ಗೆ ಪರಿಚಯ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಜನನ 29/12/1904ರಂದು. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ. ಬೆಳೆದದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಹೆಂಡತಿ ಹೇಮಾವತಿಯವರು. ಇವರು ಮೈಸೂರಿನಲ್ಲಿ MA ಪದವಿ ವ್ಯಾಸಂಗ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೊನೆಯ ವರ್ಷ ಕನ್ನಡ ವಿಭಾಗದ ಅಧ್ಯಾಪಕರು ಮತ್ತು ಕುಲಪತಿಗಳಾಗಿ ಕೊನೆಯ ವರ್ಷ ಮಾನಸ ಕವಿತೆಯನ್ನು ಆರಂಭಿಸಿದರು. 1922ರಲ್ಲಿ ಇವರ ಮೊದಲ ಇಂಗ್ಲಿಷ್ ಪದ್ಯ ಸಂಕಲನ ಪ್ರಕಟವಾಯಿತು. ಆಗ ಇವರ ಮೊದಲ ಕಾವ್ಯ ನಾಮ ಕಿಶೋರ ಚಂದ್ರವಾಣಿ ಎಂದಿತ್ತು. ಮುಂದೆ ಐರಿಷ್ ಕವಿ ಜೇಮ್ಸ್
ಬರೆಯುವಂತೆ ಪ್ರೇರೇಪಿಸಿದರು. ಕವನ ಸಂಕಲನ 1924ರಲ್ಲಿ ಅಮಲನ ಕಥೆ ಇವರ ಮೊದಲ ಕನ್ನಡ ಕೃತಿ. ಪ್ರೇಮ ಕಾಶ್ಮೀರ, ಜೇನಾಗುವ, ಚಂದಮಂಚಕ್ಕೆ ಬಾಚಕೋರಿ, ಕಿಂಕಿಣಿ, ಕಲಾಸುಂದರಿ, ಕೊರಳು, ಕೋಗಿಲೆ, ನವಿಲು ಮತ್ತು ಇತ್ಯಾದಿ. ನಾಟಕಗಳು BA ಓದುತ್ತಿರುವಾಗಲೇ ಬೊಮ್ಮನಹಳ್ಳಿ ಕಿನ್ನೀರ ಜೋಗಿ ಪ್ರಕಟವಾಯಿತು. ಬೆಳಗ್ಗೆ ಗುರುಡ್, ಯಮನ ಸೋಲು, ಕುರುಕ್ಷೇತ್ರ, ಮಹಾರಾತ್ರಿ ಮತ್ತು ಇತ್ಯಾದಿ. ಕಥಾ ಸಂಕಲನ ಪ್ರಬಂಧ ನನ್ನ ದೇವರು, ಸನ್ಯಾಸಿ ಮತ್ತು ಇತರ ಕಥೆಗಳು. ಮಲೆನಾಡಿನ ಚಿತ್ರಗಳು. ಮಹಾಕಾದಂಬರಿಗಳು. ಕಾನೂರು ಹೆಗ್ಗಡತಿ ಹೂವಯ್ಯ ಎಂಬ ಒಂದು ಪಾತ್ರದ ಕಥೆ ಸುತ್ತ ಹೆಣೆದುಕೊಂಡಿದೆ. ಹೂವಯ್ಯ ಬದಲಾವಣೆಯನ್ನು ಬಯಸುವಂತವನಾಗಿದ್ದಾನೆ. ಪುರೋಹಿತ ಶಾಹಿ, ಜೀಕದಾಳು, ವಸಾಹತುಶಾಹಿ ಈ ಮೂರು ವ್ಯವಸ್ಥಿತ ಪ್ರತಿಭಟನೆಯ ಜೊತೆಗೆ ಪ್ರಕೃತಿ ವರ್ಣನೆ ರಮ್ಯವಾಗಿ ಮೂಡಿದೆ ಹಾಗೂ ಮಲೆಗಳಲ್ಲಿ ಮದುಮಗಳು ಮಧ್ಯಮ ವರ್ಗದ ಬದುಕಿಗೆ ಸಂಬಂಧಿಸಿದಂತಾಗಿದೆ. ಮಲೆನಾಡಿನ ನಿಸರ್ಗವನ್ನು ಚಿತ್ರಿಸಲಾಗಿದೆ. ವಿಮರ್ಶೆ ಕಾವ್ಯ ವಿಹಾರ, ತಪೋದಂತನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ. ಜೀವನ ಚರಿತ್ರೆಗಳು ಶ್ರೀರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಇವುಗಳಲ್ಲಿ ಗದ್ಯ ಬರಹದ ವಿಶೇಷತೆ ಕಾಣುತ್ತದೆ. ಅನುವಾದ ಗ್ರಂಥಗಳು ವೇದಾಂತ, ಗುರುವಿನೊಡನೆ ದೇವರೆಡೆಗೆ ಇತ್ಯಾದಿ. ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ, ಖಂಡಕಾವ್ಯ, ಚಿತ್ರಾಂಗದ, ಆತ್ಮಕಥೆ, ನೆನಪಿನ ದೋಣಿಯಲ್ಲಿ. ಇತರೆ ಶಿಶು ಸಾಹಿತ್ಯ ನನ್ನ ಮನೆ, ಮೂಡಣ್ಣನ ತಮ್ಮ, ದನಿಗಳಿಗೇಕೆ ಕೋಡಿಲ್ಲ. ಬಿರುದು ಪ್ರಶಸ್ತಿಗಳು 2ನೇ ರಾಷ್ಟ್ರಕವಿ, ಮೊಟ್ಟಮೊದಲ ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1957ರಲ್ಲಿ ಧಾರವಾಡದಲ್ಲಿ 37ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. 2004ರಲ್ಲಿ ಕುವೆಂಪುರವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಕನ್ನಡ ಸರ್ಕಾರವು 2005ರಲ್ಲಿ ಸ್ಥಾಪಿಸಿದರು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಮೊದಲ 6ನೇ ತರಗತಿ ವಿದ್ಯಾರ್ಥಿ, ಅಂತಾರಾಷ್ಟ್ರೀಯ ಶಾಲೆ ದುಗುಡಿಹಳ್ಳಿ. ನಾನು ಇಂದು ಜ್ಞಾನಪೀಠ ಪ್ರಶಸ್ತಿ ಪಡೆದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಇವರು ಧಾರವಾಡ ಜಿಲ್ಲೆಯ ತನಗೇರಿ ಗ್ರಾಮದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಹಾಗೂ ತಾಯಿ ಅಂಬಿಕಾ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ. ಇವರ ಕವನ ಸಂಕಲನಗಳು ಕೃಷ್ಣಕುಮಾರಿ 1927, ಗಿರಿ 1932, ಮೇಘದೂತ ನಾದಲೀಯ 1938, ಗಂಗಾವತರಣ ಅರಳು ಮರಳು 1955, ನಾಕುತಂತಿ 1964 ಹಾಗೂ ಇತ್ಯಾದಿ. ಗೆಳೆಯರ ಗುಂಪು ಸಂಘ ಸಂಸ್ಥೆ ಹಾಗೂ ಜಯ ಕರ್ನಾಟಕ ಎಂಬ ಮಾಸಪತ್ರಿಕೆ ನಡೆಸುತ್ತಿದ್ದರು. ನಾಟಕಗಳು ತಿರುಕನ ಪಿಡುಗು, ನೆಗೆ ಹೋಗೆ, ಹಚ್ಚಾಟಗಳು ಮತ್ತು ಇತರ ನಾಟಕಗಳು ಅಸಂಗತ ನಾಟಕಗಳು ಸಾಯ ಆಟ, ದೆವ್ವದ ಮನೆ, ಹೊಸ ಸಂಸಾರ. ಮರಾಠಿ ಕೃತಿಗಳು ಸಂವಾದ, ವಿಠಲ ಸಂಪ್ರದಾಯ, ಶಾಂತಲ ಪಥಸಂಚಲನ. ವಿಮರ್ಶಾ ಕೃತಿಗಳು ವಿಮರ್ಶಾ ಮತ್ತು ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕನ್ನಡ ಸಾಹಿತ್ಯದ 4 ರತ್ನಗಳು ಹಾಗೂ ಇತ್ಯಾದಿ. ಸಂಪಾದನೆ ನನ್ನದು ಈ ಕನ್ನಡ ನಾಡು, ಹಕ್ಕಿ ಹಾರುತ್ತಿದೆ, ಚಂದ್ರಹಾಸ, ಹೊಸಗನ್ನಡ, ಕಾವ್ಯಶ್ರೀ. ಅನುವಾದ ಉಪನಿಷತ್ತು ರಹಸ್ಯ, ಭಾರತೀಯ ನವಜನ್ಮ, 101 ಕವನ, ಗುರು ಗೋವಿಂದ ಸಿಂಗ್, ಕಬೀರ್ ವಚನಾವಳಿ. ಇತರೆ ಇಂಗ್ಲಿಷ್ ಭಾಷೆಯಲ್ಲಿ ದ ಥಿಯರಿ ಆಫ್ ಇಮ್ಮಾರ್ಟಾಲಿಟಿ, ಸ್ಪ್ರಿಂಗ್ ಫೈರ್. ಬಿರುದು ಕನ್ನಡದ ವರಕವಿ, ನಾಕುತಂತಿ, ಜ್ಞಾನಪೀಠ ಪ್ರಶಸ್ತಿ 1973ರಲ್ಲಿ. ಸರಸವೇ ವಿರಸವೇ ಮರಣ, ಸಮರಸವೇ ಜೀವನ ಎಂದು ನಮ್ಮ ಜೀವನ ಪಾಠವನ್ನು ಬಹು ಸೊಗಸಾಗಿ ಹೇಳಿದ ಶಬ್ದಗಾರುಡಿಗರು ನಮ್ಮ ಬೇಂದ್ರೆಯವರು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಮನಸ್ಯ 6ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುರಸ್ಕೃತರ ಬಗ್ಗೆ ಪರಿಚಯ. ಶಿವರಾಮ್ ಕಾರಂತ. ಸ್ಥಳ
ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟ. ಪತ್ರಿಕೋದ್ಯಮದಲ್ಲಿ ವಸಂತ ಎಂಬ ಮಾಸ ಪತ್ರಿಕೆ ಮತ್ತು ವಿಚಾರವಾಣಿ ಎಂಬ ವಾರಪತ್ರಿಕೆಯನ್ನು ನಡೆಸಿದವರು. ಇವರು ಮೊದಲು ಪ್ರಕಟಿಸಿದ ಪುಸ್ತಕ ರಾಷ್ಟ್ರಗೀತೆ ಸುಧಾಕರ ಎಂಬ ಒಂದು ಕವನ ಸಂಕಲನ. ಕಾದಂಬರಿಗಳು ವಿಚಿತ್ರಕೂಟ ಇವರು ಬರೆದ ಮೊದಲ ಕಾದಂಬರಿ ಮತ್ತು ಮರಳಿ ಮಣ್ಣಿಗೆ ಕೂಡ ಪ್ರಸಿದ್ಧವಾಗಿದೆ. ಮಲೆಯ ಮಕ್ಕಳು, ಹಳಿದ ಮೇಲೆ, ಚೋಮನದುಳು, ಸರಸಮ್ಮನ ಸಮಾಧಿ, ಮೂಗಜ್ಜಿಯ ಕನಸುಗಳು, ಆಳನಿಗಾಳ, ಜಗದೋದ್ಧಾರ, ಧರ್ಮರಾಯನ ಸಂಸಾರ ಇತ್ಯಾದಿ. ನಾಟಕಗಳು ಗರ್ಭದ ಗುಡಿ, ಮುಕ್ತದ್ವಾರ, ನಿಮ್ಮ ಓಟು ಯಾರಿಗೆ, ಗೆದ್ದವರ ಸತ್ಯ. ಗೀತ ನಾಟಕಗಳು ಕಿಸ್ಸಾ ಗೌತಮಿ ಮತ್ತು ಬುದ್ಧೋದಯ. ಚಿಂತನಾ ಗ್ರಂಥ ಸ್ಮೃತಿ ಪಟಲದಿಂದ, ಆತ್ಮಕಥಾ ಹುಚ್ಚು ಮನಸ್ಸಿನ 10 ಮುಖಗಳು. ವಿಚಾರ ಸಾಹಿತ್ಯ ಬಾಲ ಪ್ರಪಂಚ, ಗೃಹವಿಜ್ಞಾನ, ವಿಜ್ಞಾನ ಪ್ರಪಂಚ, ಪ್ರಾಣಿ ಪ್ರಪಂಚ, ಭಾರತೀಯ ಶಿಲ್ಪೆ, ಭಾರತೀಯ ಚಿತ್ರಕಲೆ, ಯಕ್ಷಗಾನ ವಯಸ್ಕರ ಇತ್ಯಾದಿ. ಬಾಲ ಸಾಹಿತ್ಯ ಒಂದೇ ರಾತ್ರಿ ಒಂದೇ ಹಗಲು, ಡುಮಿಂಗೋ ಮರಿಯಪ್ಪನ ಸಾಹಸಗಳು, ಮಂಗನ ಮದುವೆ, ಸೂರ್ಯ ಚಂದ್ರ ಹಗಲು ಇತ್ಯಾದಿ. ಜೀವನ ಚರಿತ್ರೆ ಕೆ ಹೆಬ್ಬಾರ್ ಹಾಗೂ ರಾಮಕೃಷ್ಣ ಪರಮಹಂಸರು. ವ್ಯಂಗ್ಯ ಪ್ರಬಂಧಗಳು ಚಿಕ್ಕ ದೊಡ್ಡವರು, ಜ್ಞಾನ, ಹಳ್ಳಿಯ 10 ಸಮಸ್ತರು, ಮೈಗಳನ ಸುಳಿಯಲ್ಲಿ ಇತ್ಯಾದಿ. ಸಂಪಾದನೆ ಕೌಶಿಕ ರಾಮಾಯಣ ಮತ್ತು ಪಂಚಯವರ ನೆನಪಿಗಾಗಿ. ಅನುವಾದ ಕೋಟ ಮಹಾಜಗತ್ತು, ಹಳ್ಳಿಯ 10 ಸಮಸ್ತರು ಇತ್ಯಾದಿ. ಬಿರುದು ಮತ್ತು ಪ್ರಶಸ್ತಿಗಳು. ಕಡಲ ತೀರದ ಭಾರ್ಗವ ಎಂಬ ಬಿರುದು ದೊರಕಿದೆ. ಮೂಗಜ್ಜಿಯ ಕನಸುಗಳಿಗೆ ಜ್ಞಾನಪೀಠ ಪ್ರಶಸ್ತಿ 1958ರಲ್ಲಿ ಲಭಿಸಿದೆ. ಪಂಪ ಪ್ರಶಸ್ತಿ 1992ರಲ್ಲಿ ಲಭಿಸಿದೆ. ಧನ್ಯವಾದಗಳು. ತಮ್ಮೆಲ್ಲರಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಚಿನ್ನ 7ನೇ ತರಗತಿ. ಕನ್ನಡ ಭಾಷೆಗೆ 4ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕನ್ನಡದ ಆಸ್ತಿ ಎಂದೇ ಪ್ರಖ್ಯಾತರಾಗಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬರಹ ಬದುಕು ಬಗೆಗೆ ವಿವರಗಳನ್ನು ಹೇಳಲು ಉತ್ಸುಕನಾಗಿದ್ದೇನೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡದ ಅಪ್ರತಿಮ ಲೇಖಕರು. ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಪ್ರಖ್ಯಾತರಾಗಿದ್ದವರು. ಇವರನ್ನು ಜನಪ್ರಿಯವಾಗಿ ಮಾಸ್ತಿ ಕನ್ನಡದ ಆಸ್ತಿ ಎಂದು ಕರೆಯಲಾಗುತ್ತಿತ್ತು. ಅಂದರೆ ಮಾಸ್ತಿ ಕನ್ನಡದ ಸಂಪತ್ತು ಎಂದರ್ಥ. ಇವರು ಶ್ರೀನಿವಾಸ ಕಾವ್ಯನಾಮದಡಿಯಲ್ಲಿ ಬರೆಯುತ್ತಿದ್ದರು. ಇವರನ್ನು ಸಣ್ಣ ಕಥೆಗಳ ಜನಕ ಎಂದೇ ಕರೆಯಲಾಗುತ್ತಿತ್ತು. ಭಾರತದಲ್ಲಿ ನೀಡಲ್ಪಡುವ ಸಾಹಿತ್ಯದ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಲೇಖಕರಲ್ಲಿ 4ನೇಯವರಾಗಿದ್ದವರು. ಮಾಸ್ತಿ ಅವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹಂಗೇನಹಳ್ಳಿಯಲ್ಲಿ ತಮಿಳು ಮಾತನಾಡುವ ಶ್ರೀ ವೈಷ್ಣವ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಜೂನ್ 6, 1891ರಲ್ಲಿ ಜನಿಸಿದರು. ಒಂದು ಕಾಲಕ್ಕೆ ಶ್ರೀಮಂತಿಕೆಯಿಂದ ವಿಜೃಂಭಿಸಿದ್ದ ಅಯ್ಯಂಗಾರ್ ಕುಟುಂಬ ಮಾಸ್ತಿ ಅವರು ಹುಟ್ಟುವ ಕಾಲಕ್ಕೆ ಕಡುಬಡತನದಲ್ಲಿತ್ತು. ಇವರ ವಿದ್ಯಾಭ್ಯಾಸ ಕಷ್ಟದ ಪರಿಸ್ಥಿತಿಯಲ್ಲಿ ಜರುಗಿತ್ತು. ಆದರೂ ಸಹ ನಾನಾ ಕಡೆಗಳಲ್ಲಿ ಬಂಧುಗಳ ಸಹಾಯದಿಂದ ವಿದ್ಯಾಭ್ಯಾಸವನ್ನು ಮಾಡಿದರು. MA ಪದವಿಯನ್ನು ಸಹ ಪಡೆದರು. ಇವರು ತಮ್ಮ ವಿದ್ಯಾಭ್ಯಾಸ ಕಾಲದಲ್ಲಿ ಯಾವ ಪರೀಕ್ಷೆಯಲ್ಲೂ ಮೊದಲನೇ ಸ್ಥಾನವನ್ನು ಯಾರಿಗೂ ಸಹ ಬಿಟ್ಟುಕೊಟ್ಟಿರಲಿಲ್ಲ. ಮದ್ರಾಸಿನಲ್ಲಿ ಆಂಗ್ಲ ಭಾಷೆಯಲ್ಲಿ MA ಪದವಿಯನ್ನು ಪಡೆದು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸುಮಾರು 1.5 ತಿಂಗಳವರೆಗೆ ಉಪಾಧ್ಯಾಯರಾಗಿ ಕೆಲಸ ನಿರ್ವಹಿಸಿದರು. ಮಾಸ್ತಿ ಅವರು ಕನ್ನಡಿಗರಿಗೆ ಆದರ್ಶರಾಗಿದ್ದವರು. ಅವರು ಎಂಥ ಕಷ್ಟದಲ್ಲೂ ಜೀವನವನ್ನು ಎದುರಿಸಿದ ರೀತಿ ನಾವೆಲ್ಲರೂ ಕಲಿಯಬೇಕಾದದ್ದು. GP ರಾಜರತ್ನ, ದಾರಾ ಬೇಂದ್ರೆ ಅಂತವರು ಇವರ ಆದರ್ಶರಾಗಿದ್ದವರು. ಇವರು 1910ರಲ್ಲಿ ಬಿಡುಗಡೆಯಾದ ರಂಗನ ಮದುವೆ ಎಂಬ ಸಣ್ಣ ಕಥೆಗಳ ಸಂಗ್ರಹದಿಂದ ಹಿಡಿದು ತಾವು ನಿಧನರಾಗಲು ಕೆಲವೇ ತಿಂಗಳ ಮುಂಚೆ ಬಿಡುಗಡೆಯಾದ ಮಾತುಗಾರ ರಾಮಣ್ಣ ಎಂಬ ಕೃತಿವರೆಗೆ ಇವರು ರಚಿಸಿದ ಒಟ್ಟು ಕೃತಿಗಳ ಸಂಖ್ಯೆ 123. ಇದರಲ್ಲಿ ಕಾದಂಬರಿಗಳು, ಸಣ್ಣ ಕಥೆಗಳು, ಪ್ರಬಂಧಗಳು ಎಲ್ಲವೂ ಸೇರಿವೆ. ಜೀವನ ಎಂಬ ಇವರೇ ನಡೆಸುತ್ತಿದ್ದ ಪತ್ರಿಕೆಯಲ್ಲಿ ಸಂಪಾದಕೀಯ ಲೇಖನಗಳು, ಕಾವ್ಯಗಳು, ಕವಿತೆಗಳ ಸಂಗ್ರಹ ನಮಗೆ ಸಿಗುತ್ತವೆ. 20ನೇ ಶತಮಾನದ ಆರಂಭದಲ್ಲಿ ಕನ್ನಡ
ಕನ್ನಡ ಭಾಷೆ ಬೆಳವಣಿಗೆಗೋಸ್ಕರ ಸಾಹಿತ್ಯ ಲೋಕದಲ್ಲಿ ಗಮನಾರ್ಹ ಕೊಡುಗೆ ನೀಡಬೇಕಿದ್ದ ಕಾಲದಲ್ಲಿ ಮಾಸ್ತಿ ಅವರು ಸಾಹಿತ್ಯ ರಚನೆಯ ಕೆಲಸವನ್ನು ಕೈಗೊಂಡರು. ಇವರು ಪಡೆದ ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ 1983 ಚಿಕ್ಕವೀರ ರಾಜೇಂದ್ರ ಕೃತಿಗೆ, ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಕ್ಷಿಣ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪದವಿ. ಮಾಸ್ತಿ ಅವರು 1986 ತಮ್ಮ 65ನೇ ಜನ್ಮದಿನದಂದು ನಿಧನರಾದರು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ತನ್ಮಯ ದೊಡ್ಡಮನೆ 7ನೇ ತರಗತಿ ವಿದ್ಯಾವಾದಿ ಅಂತಾರಾಷ್ಟ್ರೀಯ ಶಾಲೆ. ಡಾಕ್ಟರ್ UR ಅನಂತಮೂರ್ತಿ. ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿಯವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರು. ಅವರು ವಿಮರ್ಶಕರು, ಚಿಂತಕರು ಆಗಿ ಪ್ರಸಿದ್ಧರಾಗಿದ್ದರು. ಅನಂತಮೂರ್ತಿ ಅವರು ಜನಿಸಿದ್ದು 1936ರ ಡಿಸೆಂಬರ್ 21ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಎಂಬ ಹಳ್ಳಿಯಲ್ಲಿ. ಇವರ ತಂದೆ ಉಡುಪಿ ರಾಜಗೋಪಾಲಾಚಾರ್ಯ ಮತ್ತು ತಾಯಿ ಸತ್ಯಭಾಮ. ಇವರು ತಮ್ಮ ಶಿಕ್ಷಣವನ್ನು ಸಂಸ್ಕೃತ ಪಾಠಶಾಲೆಯಲ್ಲಿ ಆರಂಭಿಸಿ ಅನಂತರ ತೀರ್ಥಹಳ್ಳಿ ಮತ್ತು ಮೈಸೂರಲ್ಲಿ ಮುಂದುವರಿಸಿದ್ದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿ ಪಡೆದ ಇವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ತೆರಳಿದರು. ಇವರು ತಮ್ಮ ವೃತ್ತಿ ಜೀವನವನ್ನು ಮೈಸೂರಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆರಂಭಿಸಿ ಅನಂತರ ಶಿಕ್ಷಣ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಮುಖ್ಯ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 1980ರ ದಶಕದ ಅಂತ್ಯದಲ್ಲಿ ಕೇರಳದ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಅನಂತಮೂರ್ತಿಯವರು ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. 2002ರಲ್ಲಿ ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯದ ಮೊದಲನೆಯ ಕುಲಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಸಮಗ್ರ ಸಾಹಿತ್ಯಕ್ಕಾಗಿ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಕರ್ನಾಟಕಕ್ಕೆ 6ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಬರಹಗಾರರು ಇವರಾಗಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿಯು ಭಾರತದಲ್ಲೇ ನೀಡಲ್ಪಟ್ಟ ಅತ್ಯುನ್ನತ ಗೌರವವಾಗಿದೆ. ಇವರ ಕಥೆಗಳು ಮತ್ತು ಕಾದಂಬರಿಗಳು ಕನ್ನಡ ಮತ್ತು ಸಾಹಿತ್ಯ ವಿಮರ್ಶಕರ ಗಮನ ಸೆಳೆದಿವೆ. ಸೂರ್ಯಕುದುರೆ, ಬರ, ಘಟಶ್ರಾದ್ದ, ತಾಯಿ, ಹೆಂಗರಳು, ನವಿಲು ಈ ಸಾಲಿಗೆ ಸೇರುತ್ತದೆ. ಘಟಶ್ರಾದ್ದ, ಬರ ಕಥೆಗಳು ಮತ್ತು ಸಂಸ್ಕಾರ ಅವಸ್ಥೆ ಕಾದಂಬರಿಗಳನ್ನು ಆಧರಿಸಿ ಚಲನಚಿತ್ರಗಳನ್ನು ಮಾಡಲಾಗಿದೆ. ಸಂಸ್ಕಾರ ಮತ್ತು ಘಟಶ್ರಾದ್ದ ಚಲನಚಿತ್ರಗಳು ಭಾರತ ಸರ್ಕಾರದಿಂದ ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಪಡೆದಿದೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇವರು 2002ರಲ್ಲಿ ಅನಾರೋಗ್ಯ ಪೀಡಿತರಾಗಿ 2014ರಲ್ಲಿ ಕೊನೆಯುಸಿರೆಳೆದರು. ನಾನು ಸೃಜನಾದೇವಿ 7ನೇ ತರಗತಿ ವಿದ್ಯಾವಾರಧಿ ಅಂತಾರಾಷ್ಟ್ರೀಯ ಶಾಲೆ ತುಗುಡಿಹಳ್ಳಿ. ಇಂದು ನಾನು ಸಾಹಿತ್ಯ ಲೋಕದ ಸಂಪತ್ತಾಗಿರುವ ಡಾಕ್ಟರ್ ಗಿರೀಶ್ ಕಾರ್ನಾಡ್ರವರ ಜೀವನದ ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಗಿರೀಶ್ ಕಾರ್ನಾಡರು ಒಬ್ಬ ಪ್ರಸಿದ್ಧ ಲೇಖಕ, ಸಾಹಿತಿ, ನಟ, ನಿರ್ದೇಶಕ ಹಾಗೂ ಹೋರಾಟಗಾರರಾಗಿದ್ದಾರೆ. ಇವರು ತಮ್ಮ ಕೃತಿಗಳನ್ನು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ರಚಿಸಿದ್ದಾರೆ. ಇವರ ತಂದೆ ರಘುನಾಥ್ ಮತ್ತು ತಾಯಿ ಕೃಷ್ಣಬಾಯಿ. ಈ ದಂಪತಿಗಳ 3ನೇ ಮಗನಾಗಿ ಜನಿಸಿದರು. 2011ರಲ್ಲಿ ಇವರು ತಮ್ಮ ಆತ್ಮಕಥೆ ಅಗಾಧದ ಆಯುಷ್ಯವನ್ನು ಬಿಡುಗಡೆಗೊಳಿಸಿದರು. ಅದೇ ವರ್ಷದಲ್ಲಿ ಇವರಿಗೆ ಚಿಕಾಗೋ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಸಿಕ್ಕಿತು. ಇವರು ಬರೆದಿರುವ ನಾಟಕಗಳು ಹಾಗೂ ಹಲವಾರು ಕಥೆಗಳಿಗಾಗಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ರಂಗಭೂಮಿಯ ಸೇವೆಗಾಗಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯು ಸಿಕ್ಕಿದೆ. ಇವರು ಅನಾರೋಗ್ಯದ ಕಾರಣದಿಂದ
ಎಲ್ಲರಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾನು ರೋಹಿಣಿ, 9ನೇ ತರಗತಿ. ಇಂದು ನಾನು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ದಿಗ್ಗಜ, ಕನ್ನಡದ ಶ್ರೇಷ್ಠ ಹಿರಿಯ ಸಾಹಿತಿ, ಖ್ಯಾತ ಜಾನಪದ ತಜ್ಞ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶ್ರೀ ಚಂದ್ರಶೇಖರ ಕಂಬಾರ ಅವರ ಬದುಕು ಬರಹದ ವಿವರವನ್ನು ತಿಳಿಸಲು ಆಶಿಸುತ್ತೇನೆ. ಇವರು ಜನವರಿ 2, 1937ರಂದು ಬೆಳಗಾವಿ ಜಿಲ್ಲೆಯ ಗೋಡೆಗೆರೆ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬಸವಣ್ಣಪ್ಪ ಕಂಬಾರ ಹಾಗೂ ತಾಯಿ ಚೆನ್ನಮ್ಮ. ಇವರ ವಿದ್ಯಾಭ್ಯಾಸವು ನಡೆದಿದ್ದು ಗೋಕಾಕ್, ಬೆಳಗಾವಿ ಹಾಗೂ ಧಾರವಾಡದಲ್ಲಿ ಹಾಗೂ ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾಲಯದ ದಿ ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಕನ್ನಡ ಲಿಟರೇಚರ್ ಎಂಎ ವಿಷಯದಲ್ಲಿ ಸಂಶೋಧನೆ ನಡೆಸಿ PhD ಪದವಿ ಗಳಿಸಿದರು. ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ, ಪ್ರವಾಚಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ದೇಶ ವಿದೇಶಗಳಲ್ಲಿ ಜಾನಪದದ ಬಗ್ಗೆ ವಿಶೇಷ ಉಪನ್ಯಾಸಗಳನ್ನು ನೀಡಿದ್ದಾರೆ. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ, ಮೈಸೂರಿನ ಕರ್ನಾಟಕ ನಾಟಕ ರಂಗಾಯಣದ ಸದಸ್ಯರಾಗಿ, ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಂಬಾರರು 25 ನಾಟಕಗಳು, 11 ಕವನ ಸಂಕಲನಗಳು, 5 ಕಾದಂಬರಿಗಳು, 16 ಸಂಶೋಧನಾ ಕೃತಿಗಳು ಹಾಗೂ ಹಲವಾರು ಪಾಂಡಿತ್ಯಪೂರ್ಣ ಬರಹಗಳನ್ನು ಹೊಂದಿದ್ದಾರೆ. ಮೂಳು, ತಕರಾರಿನವರು, ಸಾವಿರದ ನೆರಳು, ಕಾಡು ಕುದುರೆ, ಸಿರಿ ಸಂಪಿಗೆ ಹಾಗೂ ಮೊದಲಾದವು ಇವರ ಜನಪ್ರಿಯ ರಚನೆಗಳಾಗಿವೆ. ತಕರಾರಿನವರು, ಜಯಿಸಿದ ನಾಯಕ, ಬೇಡರ ಹುಡುಗ, ಗಿಳಿ ಈ ಪುಸ್ತಕಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಾಗೂ ಇವರ ಕೆಲವು ಬರಹಗಳಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ. ಇವರು ಭಾರತೀಯ ಭಾಷೆಗಳಲ್ಲಿಯೇ ಮೊಟ್ಟ ಮೊದಲನೆಯದಾದ ಕನ್ನಡ ಜಾನಪದ ವಿಶ್ವಕೋಶವನ್ನು ಸಂಪಾದಿಸಿದ್ದಾರೆ. 2010ನೇ ಸಾಲಿನ 46ನೇ ಜ್ಞಾನಪೀಠ ಪ್ರಶಸ್ತಿಯು ಡಾಕ್ಟರ್ ಚಂದ್ರಶೇಖರ ಕಂಬಾರ ಸಮಗ್ರ ಸಾಹಿತ್ಯಕ್ಕೆ ದೊರಕಿದ್ದು, ಈ ಮೂಲಕ ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿಯು ದೊರೆತಂತಾಗಿದೆ. ಕಂಬಾರರು ಯುವಕರಾಗಿದ್ದಾಗ ಧಾರವಾಡದಲ್ಲಿ ನಡೆದ ಕವಿ ಸಮ್ಮೇಳನದಲ್ಲಿ ಕವಿತೆಯೊಂದನ್ನು ಓದಿದರಂತೆ. ಕಬ್ಬಿಣ ಕಾಯಿಸುವವರು ಈಗ ಕಾವ್ಯ ಬರೆಯುತ್ತಿದ್ದಾರೆ ಎಂಬ ಅಲ್ಲಿನ ಅಧ್ಯಕ್ಷರ ಮಾತು ಇವರ ಸ್ವಾಭಿಮಾನವನ್ನೇ ಬಡಿದೆಬ್ಬಿಸಿತು. ಅಂದೇ ಕಾವ್ಯ ಪ್ರಯೋಗದಲ್ಲಿ ಪರಿಣಿತರಾಗಬೇಕೆಂದು ನಿರ್ಧರಿಸಿದರಂತೆ. ಇಂದು ಕಂಬಾರರು ಹಲವಾರು ಪ್ರತಿಭೆಗಳ ಸಂಗಮರಾಗಿದ್ದಾರೆ. ಕವಿ, ನಾಟಕಗಾರ, ಸಂಗೀತ ನಿರ್ದೇಶಕ, ಚಲನಚಿತ್ರ ನಿರ್ದೇಶಕ, ಅಧ್ಯಾಪಕ ಹಾಗೂ ಪ್ರಸಿದ್ಧ ಮಾದರಿ ವ್ಯಕ್ತಿಯಾಗಿದ್ದಾರೆ ಎಂಬುದು ಸಾಧನೆಯ ವಿಷಯ. ಇವರು ನಿಜಕ್ಕೂ ಕರ್ನಾಟಕದ ಮುಕುಟಪ್ರಾಯರು. ವಂದನೆಗಳು. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸತ್ಕರ್ತೆಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಬಾರಿಸು ಕನ್ನಡ ಹಿಂದಿಮವ, ಓ ಕರ್ನಾಟಕ.